ನವೆಂಬರ್ 1, 2003ರಲ್ಲಿ ಈ ವ್ಯಕ್ತಿಯನ್ನ ಪೊಲೀಸ್ ಅರೆಸ್ಟ್ ಮಾಡಿದರು. ಕಲಬುರಗಿಯ ಯಡ್ರಾಮಿ ಪೊಲೀಸ್ ಸ್ಟೇಷನ್ನಲ್ಲಿ ಎಸ್ಐ ಆಗಿದ್ದ ಈತನನ್ನ ಅರೆಸ್ಟ್ ಮಾಡೋಕೆ ಕಾರಣ ಏನು ಗೊತ್ತಾ? ವಿಧಾನಸೌಧದಲ್ಲಿರುವ ಶಾಸಕರ ಭವನದಲ್ಲಿ ಬಾಂಬ್ ಇಟ್ಟದ್ದು. ಅದನ್ನ ನಾವು ಹೇಳ್ತಾ ಇಲ್ಲ ಸ್ವಾಮಿ, ಬಾಂಬ್ ಇಟ್ಟವನೇ ಹೇಳ್ತಾನೆ, ಕೇಳಿ. ಒಂದು ಜಿಲೆಟಿನ್ ಡಿಟೋನೇಟರ್ ಸಾಕು, ಎಲ್ಲಿ ಬೇಕಲ್ಲಿ ಸಿಗ್ತಾವೆ. ಈ ದಾರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೆ. ಶಾಸಕರ ಭವನ ಬಾಂಬ್ ಇಡೋದು, ಅದು ಕೇಸದು ಬಿದ್ದು ಹೋಗಿದೆ, ಕೇಸದು ಅಕ್ವಿಟಲ್ ಆಗಿದೆ. ಆಮೇಲೆ ಈಗಲೂ ನನಗೆ ಅದೇ ಬುದ್ಧಿ ಇರೋದು ಅದೇ. ನಾನು ಮನಸ್ಸು ಚೇಂಜ್ ಆಗಿಲ್ಲ, ನಾನು ಇದೂ ಆಗಿಲ್ಲ, ಹಂಗೆ ಇರುತ್ತೆ. ಯಾಕಪ್ಪ ಹೀಗೆ ಮಾಡಿದೆ ಅಂದರೆ ಭ್ರಷ್ಟರ ವಿರುದ್ಧ ಹೋರಾಡೋಕ್ಕೆ ಅಂತ ಪುಂಕ್ತಿದ್ದ ಅಲ್ಲ. ಭ್ರಷ್ಟರ ವಿರುದ್ಧ ಬಾಂಬ್ ಇಟ್ಟವನಿಗೆ ಅದೇ ಬಿಲ್ಡಿಂಗ್ನಲ್ಲಿ ಕೆಲಸಕ್ಕೆ ಬಂದಿದ್ದ ಅಮಾಯಕರು, ಹೆಂಗಸರು, ಮಕ್ಕಳು ಇವ್ರು ಯಾರ ಬಗ್ಗೆನೂ ಯೋಚನೆ ಇರಲಿಲ್ವಾ? ಇದು ಕ್ರಾಂತಿಕಾರಿ ಪ್ರತಿಭಟನೆ ಅನ್ನೋರಿಗೆ ಭಯೋತ್ಪಾದಕ ಕೂಡ ಹೀಗೆ ಬಾಂಬ್ ಇಟ್ಟು ಕೊನೆಗೆ ಅದನ್ನು ಸಮರ್ಥನೆ ಮಾಡ್ಕೋತಾನೆ ಅಂತ ಗೊತ್ತಿಲ್ವಾ? ಇಷ್ಟಕ್ಕೂ ಪೊಲೀಸ್ ಅಧಿಕಾರಿಯಾಗಿದ್ದ ಈ ಮಟ್ಟಣ್ಣನವರ್ಗೆ ಬಾಂಬ್ ಸಿಕ್ಕಿದ್ದು ಹೇಗೆ? ಬಾಂಬ್ ಇಡೋ ಭಯೋತ್ಪಾದಕರ ಜೊತೆ ಈತನಿಗೆ ನಂಟು ಇದ್ದಿರಬಹುದು ಅಲ್ವಾ? ಹಾಗಾದರೆ ಈ ಭಯೋತ್ಪಾದಕ, ಕ್ಷಮಿಸಿ, ಈ ಮಟ್ಟಣ್ಣ ಮಾಡೋಕ್ ಹೊರಟಿದ್ದನ್ನ ಏನಂತ ಕರಿಬೇಕು? ಕ್ರಾಂತಿ ಇದನ್ನಂತಲ್ಲ, ನನ್ನ ಮನಸ್ಥಿತಿ ಇರೋದು ಹಾಗೆ. ಭ್ರಷ್ಟರ ವಿರುದ್ಧ ಹೋರಾಡೋಕೆ ಬೇರೆ ದಾರಿ ಕೂಡ ಇತ್ತಲ್ವಾ? ಸಾಕ್ಷಿಯನ್ನು ಸಂಗ್ರಹಿಸಿ ಕೋರ್ಟ್ಗೆ ನೀಡಬಹುದಿತ್ತಲ್ವಾ? ಇಷ್ಟಕ್ಕೂ ಬಾಂಬ್ ಇಟ್ಟಿದ್ದು ನಾನೇ ಅಂದ ಮಟ್ಟಣ್ಣನವರ್ ಬಿಡುಗಡೆಯಾಗಿದ್ದಕ್ಕೆ ಕಾರಣ ಸೂಕ್ತ ಸಾಕ್ಷಿ ಆಧಾರಗಳ ಕೊರತೆಯೇ? ಇವಾಗ ಅದೇ ಅಮಾಯಕ ಜನರ ಎದುರು ಹೋರಾಟಗಾರ ಅಂತ ನಾಟಕ ಮಾಡಿದ್ರೆ ಇವನು ಮಾಡಿದ ತಪ್ಪು ಮಾಫಿ ಆಗುತ್ತಾ? ಬಾಂಬ್ ಇಟ್ಟ ಪ್ರಕರಣ ಮತ್ತೆ ರೀಓಪನ್ ಆಗಿ ಇವನು ಮಾಡಿದ ತಪ್ಪಿಗೆ ಶಿಕ್ಷೆ ಆಗೋದು ಬೇಡವಾ? ತನ್ನ ಸ್ವಾರ್ಥ, ರಾಜಕೀಯ ದುರುದ್ದೇಶ ಮತ್ತು ಪ್ರಚಾರದ ತೆವಲಿಗೆ ಬಾಂಬ್ ಇಡೋಕ್ಕೂ ಹೇಸದವನು ಈತ ನಿಜವಾಗಿ ಒಂದು ಹೆಣ್ಣಿನ ನ್ಯಾಯಪರ ಹೋರಾಟ ಮಾಡ್ತಿದ್ದಾನೆ ಅಂದರೆ ನಂಬೋಕ್ಕಾಗುತ್ತಾ? ಬಾಂಬ್ ಇಟ್ಟು ಕೆಲಸ ಕಳ್ಕೊಂಡವನು ಇವಾಗ ಮಾಜಿ ಪೊಲೀಸ್ ಅಧಿಕಾರಿ ಅಂತ ಹೇಳ್ಕೊಳ್ತಾ ಜನರಿಗೆ ಮಂಕು ಬೂದಿ ಎರಚೋದ್ಯಾಕೆ? ಗಿರೀಶ್ ಮಟ್ಟಣ್ಣನವರ್ಗೆ ಬಾಂಬ್ ಕೊಟ್ಟೋರು ಯಾರು? ಅದನ್ನು ಆತ ಶಾಸಕರ ಭವನದ ಒಳಗೆ ತಗೊಂಡು ಹೋಗಿದ್ದು ಹೇಗೆ? ಈ ಬಾಂಬ್ ಗಿರೀಶ್ ಮಟ್ಟಣ್ಣನ ಅಂತರಾಳವನ್ನು ಬಿಚ್ಚಿಡ್ತೀವಿ ನಮ್ಮ ಮುಂದಿನ ವಿಡಿಯೋದಲ್ಲಿ, ನಿರೀಕ್ಷಿಸಿ.